ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಟಿಫನ್ ಆಯಿತಾ? ನಂದು ತಿಂಡಿ ಆಯಿತು. ಇವತ್ತು ನನ್ನ ಮಗಳಿಗೆ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಪೂಜೆ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾನು ರೆಡಿ ಆಗಿದ್ದೀನಿ. ನನ್ನ ಬಂಗಾರನೇ ರೆಡಿ. ಅವಳಿಗೆ ಫ್ರಾಕು ಏನು ಟ್ರೆಡಿಷನಲ್ ಡ್ರೆಸ್ ಹಾಕೊಂಡು ಬರೀ ಅಂತಂದ್ರೆ ಜಸ್ಟ್ ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಇದೆ ಅಲ್ವಾ ಹಾಕೊಳ್ಳೋದು. ಕಷ್ಟಪಟ್ಟು ಹೆಂಗೋ ಇದು ಹಾಕಿದ್ದೀನಿ. ಇದ್ರ ಮೇಲೆ ಈಗ ಇನ್ನೊಂದು ಕೋಟ್ ಐತೆ, ಅದನ್ನ ಹಾಕಲ್ವಂತೆ, ಚುಚ್ಚುತ್ತೆ ಅಂತಾಳೆ. ಸೊ ಹಾಗಾಗಿ ಕೆಳಗಡೆ ಒಂದು ಮಿಡಿ ಐತೆ ಸ್ಕರ್ಟು, ಅದನ್ನು ಹಾಕ್ಬಿಟ್ಟು ಕರ್ಕೊಂಡು ಹೋಗೋದು. ಬಿಡೋಲ್ಲ ಬಿಡು ಮಗಳೇ. ಅದಕ್ಕೆ ಅವಳು ಸ್ಕೂಲಲ್ಲಿ ವ್ಯಾನಲ್ಲಿ ಕಳಿಸಿಲ್ಲ, ನಾವೇನೇ ಕರ್ಕೊಂಡೋಗಿ ಜೊತೆಗೆ ಕರ್ಕೊಂಡು ಬರೋದು. 9:30ಗೆ ಪೂಜೆ ಹೇಳಿರೋದು. 9:30 ಪೂಜೆ ಹೇಳಿರೋದು. ಸೊ ಹಾಗಾಗಿ ಇವಾಗ ಹೋಗೋಕ್ಕೆ ರೆಡಿ. ಮತ್ತು ಒಂದು ಹೂ ಗಿಡ ಥರ ಕೇಳಿದರೆ ತಗೊಬಂದಿದ್ದೀವಿ. ಇದು ಹೂ ಒಂದು ದಾಸವಾಳ ಗಿಡ. ಇದು ನಮಗೆ ಮತ್ತು ಇದು ಅವ್ರ ಫ್ರೆಂಡ್ಗೊಂದು. ಇದನ್ನು ಮಕ್ಕಳಿಗೆಲ್ಲ ನಡೆಸ್ಬೇಕಂತೆ ಮೆಮೊರಿಗೆ. ತಾಳ್ವಾಡಿಲೆಲ್ಲೂ ಸಿಗದೇನೆ ಇವತ್ತು ಬೆಳಿಗ್ಗೆ ನಗರದಲ್ಲಿ ಯಾರೋ ಫ್ರೆಂಡ್ ಆದ್ರೆ ಹೇಳಿ ತರಿಸೋರು. ಅದಕ್ಕೆ ಎಷ್ಟೋ ತನಕ ನಾನು ನಮ್ಮ ಮನೆಯವರ ರೇಗಿಸ್ತಾ ಇದ್ದೆ. ನನಗೋಸ್ಕರ ಒಂದು ದಿನ ರಿಸ್ ತಗೊಂಡ, ಮಗಳಿಗೋಸ್ಕರ ನಗರದಿಂದ ಹೂ ತರಿಸಿದ್ಯಾ ಅಂತಂತ. ನಾನು ಎಣ್ಣೆ ಮನೆ ಹತ್ರನೇ ಕನಕಾಂಬರ ಗಿಡ ಐತಲ್ಲ, ಅದು ತಗೊಂಡೋಗೋಣ ಬಿಡು ಅಂತಂದೆ. ಅದೆಲ್ಲ ತಗೊಂಡೋದು ಚೆನ್ನಾಗಿರಲ್ಲ ಅಂತೇಳಿ ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆಗೆ ತರಿಸಿ ಇಟ್ಟಿದ್ರು ಅಂಗಡೀಲಿ. ನಾನು ಇವಾಗ ಹೋಗಿ ಪೂಜೆದ ಐಟಮ್ ಎಲ್ಲ ಎತ್ಕೊಂಡು ಬರೋಕೆ ಹೋಗಿದ್ದಲ್ಲ, ಅವಾಗ ನೋಡ್ಬಿಟ್ಟು ತಗೊಬಂದೆ. ಅದನ್ನೇ ರೇಗಿಸ್ತಾ ಇದೆ. ಮಗಳಿಗೆ ಅಂತಂದ್ರೆ ಏನಾರು ರಿಸ್ಕ್ ತಗೋತೀಯಾ, ಹೆಂಡ್ತಿಗೆ ಮಾತ್ರ ಏನು ಮಾಡಲ್ಲ ಅಂತ ಗೇಲಿ ಮಾಡ್ತಾಯಿದ್ದೆ. ಅದಕ್ಕೆ ನಗ್ತಿದ್ರು. ಇವಳು ಭಾರಿ ಖುಷಿ ಅವ್ರ ಪಪ್ಪನ ಕಂಡ್ರೆ. ಪಪ್ಪನ ಮಗಳು. ಇವಾಗ ಹೋಗ್ಬೇಕಾಗಿರೋದು 10:30 ತನಕ ಬಂದು ಮತ್ತೆ ರೆಡಿಯಾಗಿ ನಗರ ಹೋಗ್ತಿದ್ದೀವಿ. ಇವತ್ತು ಹಲಸಿನ ಮೇಳ. ಇವತ್ತು 17ನೇ ತಾರೀಕಲ್ಲ ಇವತ್ತು. ಸೊ ಡಿಫ್ರೆಂಟಾಗಿರುತ್ತಲ್ಲ, ಹೋಗಿ ಟೇಸ್ಟ್ ಮಾಡವ ಅಂತ. ಇವು ಎಲ್ಲ ಹಲಸಿನ ಹಣ್ಣಂದು ಮತ್ತು ಮಾವಿನ ಹಣ್ಣಂದು ಏನೇನೋ ಸ್ನ್ಯಾಕ್ಸು ಏನೇನೋ ಇರುತ್ತೆ, ಡಿಫ್ರೆಂಟ್ ಐಟಮ್ಸ್ ಎಲ್ಲ ಟೇಸ್ಟ್ ಮಾಡಿ ಹಂಗೆ ಅಕ್ಕನ ಮನೆಗೆ ಹೋಗಿ, ಹೆಂಗ್ರಿ ಶುಕ್ರವಾರ ಇವತ್ತು ರಜೆ, ಶನಿವಾರ ಭಾನುವಾರ 3 ದಿನವೂ ರಜೆ. ಅಲ್ಲೇ ಹೋಗಿದ್ದು ಸಂಡೇ ಸಂಜೆ ಬರ್ತೀವಿ ರಿಟರ್ನ್. ಯಾಕಂದರೆ ಮತ್ತೆ ಸೋಮವಾರ ಸ್ಕೂಲ್ ಐತಲ್ಲ. ಸೊ ಹಾಗಾಗಿ ಇವತ್ತಿನ ಪ್ಲ್ಯಾನು ಇಷ್ಟು. ಪೂಜೆ ಮುಗಿಸಿ ನಗರಕ್ಕೆ ಹೋಗಿ ಅಲ್ಲಿ ಮೇಳ ಅಟೆಂಡ್ ಮಾಡಿ, ಪರ್ಚೇಸಿಂಗ್ ಇದ್ದರೆ ಸ್ವಲ್ಪ ಪರ್ಚೇಸ್ ಮಾಡಿ, ಮತ್ತು ಅಕ್ಕನವ್ರಿಗೆ ಹೋಗಿ ಒಂದು 2-3 ದಿನ ಇದ್ದು ಬರೋದು. ಯಾಕಂದ್ರೆ ಸುಮಾರು ಲಾಂಗ್ ಟೈಮ್ ಆಗೋಯ್ತು ಹೋಗೇ ಇಲ್ಲ ಅಕ್ಕನ ಮನೆಗೆ. ಮತ್ತು ನೆಕ್ಸ್ಟ್ ಮಂತ್ ನನಗೆ ಎಕ್ಸಾಮ್ ಇರೋದ್ರಿಂದ ನಂಗೆ ಫ್ರೀನೇ ಆಗಲ್ಲ ಎಲ್ಲೂ ಹೊರಗಡೆ ಓಡಾಡೋಕ್ಕೆ. ಅದಕ್ಕೆ ಇವತ್ತು ಸಿಕ್ಕ ಚಾನ್ಸ್ ಬಿಡಬಾರ್ದು ಅಂತ ನನಗೆ ಇವತ್ತು ಪೂಜೆ ಇರೋದು. ಅಕ್ಷರಾಭ್ಯಾಸ ಓಕೆ, ಅದು ಮಾಡ್ಬಿಟ್ಟು ಬರ್ತೀವಿ. ಅಲ್ಲೋಗಿ ಸಿಗ್ತೀವಿ. ಎಲ್ಲ ವೆಯ್ಟ್ ಮಾಡ್ತೀವಿ. ಬಾಯ್. ಬಾಯ್ ಬಾಯ್. ಮಾತಾಡ್ಸೋಕಂದ ಹೊರಗಡೆ ನಿಂತಿದ್ವಿ. ಎಲ್ಲರೂ ಅವ್ರವ್ರ ಮಕ್ಕಳು ಕರ್ಕೊಂಡು ಪೇರೆಂಟ್ಸ್ಗಳು ಲೈನಕ್ಕೆ ಹೋಗಿ ಒಳಗಡೆ ಕೂತ್ಕೊಂಡ್ವಿ. ಅಲ್ಲಿ ಪೂಜೆ ಮಾಡ್ಕೊಂಡು ನಾವು ಕೂತಿರೋ ಕಡೆನೇ ಅವ್ರು ಹೇಳ್ಕೊಟ್ಟ ರೀತಿಲಿ ಪೂಜೆ ಮಾಡಿದ್ವಿ. ಮಾಡಿ ನೋಡು ಅಲ್ಲಿ ನೋಡು ಬಗ್ಲ ಮೇಡಮ್ ತಿಂದು ಮಾಡ್ದೆ. ಹೋಗೋದಿಲ್ಲ ಅವಳೆ ಬರೀತಾಳೆ. ಬರ್ರಿಯಾ? ಓ ಆ ಇಡಿಸ್ಕಲ್ಲೇ ಬರೀತು ಕೂತಲ್ಲ. ತಮಿಳ್ ಸ್ಟೂಡೆಂಟ್ಸ್ ತಮಿಳ, ಕನ್ನಡ ಸ್ಟೂಡೆಂಟ್ಸ್ಗೆ ಕನ್ನಡನೇ ಬರೀತಾವೆ. ಇದು ಇಲ್ಲಿ ಹಿಡ್ಕಂತ ಬರೀ. ಏನದು?
ಒಂದು ಬರೀ ಫಸ್ಟ್ ಈ ಬರೋಷ್ಟು ಹೋಗ್ತಾ ಆಮೇಲೆ ಬರೀ ಒಂದಿರ್ಲಿ ಬಿಡು ಅನಂತರ ಆ ಬಸ್ ಅಷ್ಟೇ ಮನೆಗೆ ಹೋಗೋದಾ? ಮನೆಗೆ ಹೋಗೋದು ಸ್ವಲ್ಪ ಬರ್ಬಿಟ್ಟು ಮನೆಗೆ ಹೋಗೋದಷ್ಟೇ. ಅಲ್ಲಿ ಟಿ ವಿ ಸ್ಕ್ರೀನಲ್ಲಿ ಎಲ್ಲ ಪೇರೆಂಟ್ಸು ಚಿಲ್ಡ್ರನ್ಸ್ದು ಫೋಟೋಸ್ ಹಾಕ್ತಾನೆ ಇದ್ರು. ಎಲ್ಲ ಪೋಷಕ ಬಂಧುಗಳು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮ 2ನೇ ವರ್ಷದಲ್ಲಿ ನಾವು 2ನೇ ವರ್ಷದ ನಡೀತಾ ಇದೆ. 1ನೇ ವರ್ಷ ಹೋದ ವರ್ಷದಿಂದ ಪ್ರಾರಂಭ ಮಾಡೋದು, ಈಗ 2ನೇ ವರ್ಷ ತುಂಬ ಯಶಸ್ವಿಯಾಗಿ ಪೂಜೆ ಎಲ್ಲ ಆದಮೇಲೆ ಅರ್ಶಿನ ಕುಂಕುಮ ಕೊಟ್ಟರು. ಬೆಳೆಸ್ತೀವಿ. ಮೊದಲನೇದಾಗಿ ಸಂಸ್ಕಾರವನ್ನ ಕಲಿಸ್ತೀವಿ ನಮ್ಮ ಶಾಲೆಯಲ್ಲಿ, ಅದು ಇಂಪಾರ್ಟೆಂಟ್. ಅವ್ರಿಗೆ ಕೆಟ್ಟದ್ದು ಯಾವುದು ಒಳ್ಳೆಯದು ಯಾವುದು ಅನ್ನೋದನ್ನ ತುಂಬಾ ಅಚ್ಚುಕಟ್ಟಾಗಿ ಕಲಿಸ್ತೀವಿ. ನಮ್ಮಲ್ಲಿ ಓದಿರ್ತಕ್ಕಂಥ ಮಕ್ಕಳು ಈಗಲೂ ಎಲ್ಲಾ ತರದಲ್ಲೂ ಯಾವುದೇ ಶಾಲೆ ಯಾವುದೇ ಕಾಲೇಜಿನಲ್ಲೂ ಉತ್ತಮ ಅಂಕಗಳು ಉತ್ತಮ ನಡತೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಮಾತಾಡ್ತಾರೆ ಹುಡುಗ ಮಾನಂಗ ಗಮನೆ ನಾನಲ್ಲಿ ಮಾತಾಡ್ತಾ ಇರೋದು ವಾಯ್ಸ್ ಕೇಳಿಸ್ತಾ ಇಲ್ಲ. ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮಕ್ಕಳು ಬಂದರೂ ಕನ್ನಡಿ ಇದ್ದಂಗೆ. ನಾವೇನು ಕೊಡ್ತೀವಿ ಅದನ್ನು ವಾಪಸ್ ರಿಯಾಕ್ಟ್ ಮಾಡ್ತಾರೆ. ಅಂದರೆ ನಾವು ಒಳ್ಳೆದನ್ನ ಹೇಳ್ಕೊಟ್ರೆ ಒಳ್ಳೆದನ್ನ ಕಲಿತಾರೆ, ಕೆಟ್ಟದನ್ನ ಹೇಳ್ಕೊಟ್ರೆ ಕೆಟ್ಟದನ್ನ ಕಲಿತಾರೆ. ಹಾಗಾಗಿ ಎಲ್ಲ ಮಕ್ಕಳಿಗೆ ಒಳ್ಳೆ ಒಂದು ನಡತೆನ ಕಲಿಸಿ ಆಮೇಲೆ ಆಟೋಮೆಟಿಕ್ ವಿದ್ಯೆನ ಅವರೇ ಕಲಿತಾರೆ. ಮತ್ತು ಮನೇಲಿ ತಂದೆ ತಾಯಿ ಫ್ರೀಯಾಗಿ ಅವ್ರಿಗೆ ಒಂದು ಅರ್ಧ ಗಂಟೆ ಟೈಮ್ ಫ್ರೀ ಮಾಡಿಕೊಂಡು ಸ್ಕೂಲಿಂದ ಬಂದಾಗ ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದಾಗಿರ್ಬೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕೆಲಸ ಇದ್ದಿದ್ದೇನೆ. ಸೊ ಹಾಗಾಗಿ ಮಕ್ಕಳಿಗೆ ಎಲ್ಲರೂ ಟೈಮ್ ಕೊಟ್ಟು ಓದಿಸಿ ಅಂತ ಅಲ್ಲಿ ಹೇಳ್ತಾ ಇದ್ದೆ. ಅಲ್ಲಿ ಹಾಕೋಬಂಗ್ಲ ಅಲ್ದ್ರೊಳಗೆ ಮಾಡ್ಕೊಂಬಂಗ್ಲ ಮಡ್ಕಂದು ಮೆತ್ತ ಮಾಡ್ಕೊಬೇಕು ಅಷ್ಟೇ. ಗಿಡ ನೆಡೆ ಪಾಪ ನೆಡೋದು ನೀನು ನೆಡಬೇಕು. ಮಣ್ಣು ಮುಚ್ಚೋಲಿ ಗಿಡಕ್ಕ ಪೋಸ್ ಕೊಡ್ತಾಳ ತಡು. ನಾವು ಈ ದಾಸವಾಳ ಗಿಡನ ಬಂದು ಎಂಟ್ರೆನ್ಸ್ ಗೇಟ್ ಹತ್ರ ಹಾಕ್ಬಿಟ್ಟಿದ್ವಿ. ಅದು ಗಿಡ ಚೆನ್ನಾಗೈತೆ ಅಂದ್ಬಿಟ್ಟು ಅವ್ರು ಮತ್ತೆ ಅಲ್ಲಿಂದ ತಗೊಂಡು ಸ್ಕೂಲ್ ಹತ್ರನೇ ಹಾಕಿದ್ರು. ಚೆನ್ನಾಗೈತೆ ಗಿಡ, ಇಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ನಮಗೆ ನಗರ ಬಸ್ಸು 1 ಗಂಟೆಗಿತ್ತು. ಸ್ಕೂಲಲ್ಲೇ 12:15 ಆಗೋಗಿತ್ತು. ಮತ್ತು ಮನೆಗೆ ಬಂದು ಬೇಗ ಮತ್ತು ಫ್ರೆಶಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಸದ್ಯ ಬಸ್ ಯಾವಾಗ ತಾನೇ ತಾಳ್ವಾಡಿಗೆ ಹೋಗ್ತಾಯಿತ್ತು, ಇನ್ನೂ ರಿಟರ್ನ್ ಬರಬೇಕಿತ್ತಲ್ಲ. ಅಲ್ಲೇ ಒಂದು 5 ನಿಮಿಷ ವೆಯ್ಟ್ ಮಾಡಿದ್ವಿ. ಮತ್ತು ಬಸ್ಸು ತಾಳ್ವಾಡಿಗೆ ಹೋಗಿ ರಿಟರ್ನ್ ಬಂದಾಗ ನಗರಕ್ಕೆ ಬಂದ್ವಿ. ಡೈರೆಕ್ಟು ನಗರ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಆಟೋ ಹೊತ್ಕೊಂಡು ಬ್ರಹ್ಮರಂಭ ಕನ್ವೆನ್ಷನ್ ಹಾಲಿಗೆ ಹೋದ್ವಿ. ಅಲ್ಲೇ ಅದು ಹಲಸಿನ ಮೇಳ ನಡೀತಾ ಇದ್ದಿದ್ದು. ನಮ್ಮ ಚಾಮರಾಜನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲಸು ಮತ್ತು ಆಹಾರ ಮೇಳ. ಸೈಡ್ ಬಾ ಲತಾ, ಹಿಡ್ಕ ನಡಿ.
कलुआ बाबा पूछते नहीं ನಾನು ಇದೆರಡು ಸ್ಯಾರಿ ತಗೊಂಡೆ, ಚೆನ್ನಾಗಿತ್ತು. ಬೇಕದು ಅದನ್ನ ಕೊಟ್ಬಿಟ್ಟು ಇದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ ಬಂದವಳೆ. ಹೊರಗಡೆ ಫ್ಲೋರ್ ಎಲ್ಲ ಬರೀ ಸ್ನ್ಯಾಕ್ಸು, ಹಲಸಿನ ಹೋಳಿಗೆ. ಟೇಸ್ಟ್ ಮಾಡ್ಬೇಕು ಹೆಂಗೈತೆ ಅಂತ. ಏನಕ್ಕಂದ ಇಲ್ಲೇನು ವಾವ್ ಅನ್ನೋ ಥರ ಟೇಸ್ಟ್ ಏನಿಲ್ಲ, ಮಾಮೂಲಿ ಹಲಸಿನ ಹಣ್ಣನ್ನು ತಿಂದಂಗೆ ಇರುತ್ತೆ ಅಷ್ಟೇ. ಬಟ್ ಅದ್ರಲ್ಲಿ ಒಬ್ಬಟ್ಟು ಶೇಪು ಇನ್ನೇನು ವೆರೈಟಿ ಅಂತೇನು ಅನ್ನಿಸ್ಲಿಲ್ಲ ನಮಗೆ. ಇದನ್ನು ಜಾಕ್ ಫ್ರೂಟ್ ಫ್ಲೇವರ್ ಐಸ್ ಕ್ರೀಮೇನೆ. ಪಾಪ ಅದೇ ಬೇಕು ಅಂತಂದು ಅದಕ್ಕೆ ಅದನ್ನೇ ತಗೊಟ್ಟೆ. ಚೆನ್ನಾಗಿದ್ದ. ಇವರು ನಮಗೆ ನಗರದಲ್ಲಿ ಇಲ್ಲೇ ಹಲಸಿನ ಮೇಳದಲ್ಲಿ ಬಂದಿದ್ವಿ, ಅಲ್ಲೇ ಸಿಕ್ಕಿದ್ರು ಇನ್ಸ್ಟಾ ಫ್ರೆಂಡ್ಸು. ನೋಡಿ ಖುಷಿ ಆಯಿತು. ಥ್ಯಾಂಕ್ ಯು ಸರ್. ನನ್ನ ಮಗಳು ಎಲ್ಲೋದ್ರೂ ಜ್ಯೂಸ್ ಮಾತ್ರ ಬಿಡಲ್ಲ. ಸದ್ಯ ಅಲ್ಲೇ ಪಕ್ಕದಲ್ಲಿ ಬೇಕ್ರಿ ಇತ್ತು, ಅಲ್ಲಿ ಬಂದು ಕುಡಿಸ್ದೆ. ಸೂಪರ್ ಬ್ಯೂಟಿಫುಲ್ ತಾನೆ. ಆ ಕಡೆ ನಂದೋಣ ಬತ್ತೆ ನೋಡ್ಕ. ಈಗ ಬಂದ ಇಲ್ಲಿ ಬಾ ಹಿಂದ್ಗಡೆ ಹೊಂದ್ಕೋಬೇಕಂದ ಹೊಂದ್ಕೊ ಇಲ್ಲಿ ನಂದೋಣ ಬತ್ತಾನೆ. ಈಗ ನಾವು ಜಸ್ಟ್ ಇವಾಗ ತಾನೆ ನಗರದಿಂದ ಅಕ್ಕನ ಮನೆಗೆ ಬಂದು ಇಲ್ಲೇ ಊಟ ಮಾಡಿದ್ವಿ. ನಮ್ಮ ನಂದು ವ್ಯಾನಿಗೆ ಬಂದ. ಈಗ ಆಯ್ ಬಂಗಾರಿ ಇರೋ ಗೊಂಬೆನ ಎಲ್ಲ ಏರ್ ಲಾಸ್ ಮಾಡ್ಬಿಟ್ಟಾಳೆ. ಏರೇ ಇಲ್ಲ, ಎಲ್ಲನೂ ಕಡ್ದು ಬಾಯಿಲೆಲ್ಲ ಒಂದು ಅರ್ಧ ಗಂಟೆನೂ ಆಗಿಲ್ಲ, ವೇಸ್ಟ್ ಮಾಡಿದ್ಲು. ಈ ಗೊಂಬೆ ತಗೊಬಂದು ತರ್ಸ್ಕೊಳಗಂಟ ಒಂದು ಆ ಥರ ತಂದಿರೋದನ್ನ ಮೇಂಟೈನ್ ಮಾಡೋಕ್ಕೆ ಬರೋಲ್ಲ ನೋಡಿ. ಎಲ್ಲ ಏರು ಹೋಗಿಸ್ಬಿಟ್ಟವಳೆ. ಅಲ್ಲಿ ಮೇಳಲ್ಲಂತೂ ನಾನು ಹೋಗಿದ್ದೆ ವೇಸ್ಟ್ ಆಯಿತು. ನಾನಲ್ಲಿ ಅದು ಜಾಕ್ ಫ್ರೂಟ್ ಬಿರಿಯಾನಿ ಆ ಥರ ಏನೋ ಕಬಾಬ್ ಎಲ್ಲ ಅಲ್ಲೇ ಫ್ರೆಶ್ಶೇ ಮಾಡಿಕೊಡ್ತಾರೆ ಅಂದ್ಕೊಂಡು ಯಾವುದೇ ಆ್ಯಡಲ್ಲಿ ನೋಡಿದ್ನ ಓದೆ. ಎಲ್ಲ ನಿರಾಸೆ ಇತ್ತು. ಕಬಾಬು ಇಲ್ಲ, ಬಿರಿಯಾನಿನೂ ಇಲ್ಲ, ಪಲಾವು ಇಲ್ಲ ಅಂದಂಗೆ ಮೊಸರನ್ನ ಚಿತ್ರಾನ್ನ ಬೂಂದಿ ಅಂದ್ಕೊಂಡು ಬಂದ್ವಿ. ಯಶೋಕ 5 ಗಂಟೆ ಬರ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತು. 6 ಗಂಟೆಗೆ ಯಶೋಕ ಬರೋದು. ಅಲ್ಲಿಂದ ಬಂದ ತಕ್ಷಣ ಊಟ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ಕೂತ್ಕೊಂಡೆ. ಏನೋ ಅಂಥದ್ದೇನು ನೋಡೋ ಅಂಥದ್ದೇನೂ ಇಲ್ಲ ಅಲ್ಲಿ. ವೇಸ್ಟ್ ಹೋಗಿದ್ದು. ಏನಂತಂದರೆ 2 ಸ್ಯಾರಿ ತಗೊಬಂದೆ, ಅದೊಂದು ಲಾಭ ಆಯಿತು ಅಷ್ಟೇ. ಇನ್ನೇನು ಸ್ನ್ಯಾಕ್ಸು ಅಲ್ಲಿ ತಿನ್ನೋ ಥರದ್ದೇನೋ ಏನೋ ಅಷ್ಟೊಂದು ಚೆನ್ನಾಗಿರಲಿಲ್ಲ ಐಟಮ್ಸು. ಇದು ಜ್ಯುವೆಲರೀಸು, ಬ್ಯಾಂಗಲ್ಸು, ಕ್ಲಿಪ್ಸು ಮಾಮೂಲಿ ಇವೇನೆ. ಇನ್ನು ಯಾವುದು ಪರ್ಚೇಸಿಂಗ್ ಐಟಮ್ಸ್ ಅಂತೇನಿಲ್ಲ. ಏನೋ ಡ್ರೆಸ್ಗಳಿದ್ದು, ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಸೀರೆಗಳು ಸಖತ್ತಾಗಿತ್ತು, ಡಿಸೈನು. ನಮ್ಮ ಅಕ್ಕನ ಮಗ ಡ್ರೆಸ್ ಹಾಕಿಲ್ಲ, ಓಡ್ತಾನೆ ಒಳಗಡೆ. ತೋರಿಸ್ತೀನಿರ್ಲ, ಪಪ್ಪಿ ಶೇಮ್ ಮಾಡ್ಬೇಕು ನಿನ್ನ. ಡ್ರೆಸ್ಸೇ ಮಾಡಿ ಪುಟ. ಸಖತ್ ಸುತ್ತಿ ಬೆಳಗ್ಗೆಯಿಂದ ಫುಲ್ ಟಯರ್ಡು. 4:30 ನಾವು ಇಲ್ಲಿ ಬರಬೇಕಾದ್ರೆ 3:15 ಆಗಿತ್ತು. ಒಂಥರ ಟೈರ್ಡ್. ಇವಾಗ ಸಂಜೆ ಟೈಮ್ ಅಲ್ವ, ಇವಾಗ ನಿದ್ದೆ ಮಾಡಲ್ಲ. ಒಟ್ಟಿಗೆ ಇನ್ನೊಂದು ಸ್ವಲ್ಪ ಹೊತ್ತು 9 ಗಂಟೆಗೆಲ್ಲ ನೈಟು ಬೇಗ ಊಟ ಮಾಡಿ ಮಲ್ಕೊಬಿಡೋದು. ಇವಾಗ ಮಲಗಿದ್ರೆ ನೈಟ್ ನಿದ್ದೆ ಬರೋಲ್ಲ. ಆದರೆ ಫುಲ್ ನಿದ್ದೆ ಬರ್ತೈತೆ, ಕಣ್ಣೆ ಹುಡಾಕೈತಿಲ್ಲ. ಯಾಕಂದ್ರೆ ಬೆಳಗ್ಗೆಯಿಂದ ಕಂಟಿನ್ಯೂ ಸ್ಕೂಲು ಇಲ್ಲಿ ಎಲ್ಲ ಸುತ್ತಿದ್ವಲ್ಲ, ಸೊ ನಿದ್ದೆ ಬರ್ತೈತೆ, ಬಟ್ ಮಲಗಲ್ಲ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ, ಓಕೆನಾ? ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.